ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಸರಿ, ನೀರಂಗೆ ಕಾಲ್ ಮಾಡಲ್ಲ, ಆದ್ರೆ ಒಂದು ಕಂಡೀಷನ್. ಈ ಚೀಟಿಗೆ ನೀನೇನು ಉತ್ತರ ಕೊಡ್ತೀಯ ಅಂತ ಹೇಳ್ಬೇಕು. ಹೇಳ್ಬಿಡ್ತಾರೆ ಇವನ್ಗೆ ಅಪ್ಪಯ್ಯ ಹೋಗಲ್ಲ. ಓಹೋ, ಹೇಳಲ್ವಾ? ಹೇಳಲ್ಲ. ಸರಿ ಬಿಡು, ಮೀರಂಗ್ ಕಾಲ್ ಮಾಡಿದ್ರೆ ಅವಳೇ ಉತ್ತರನ್ ಕಕ್ಕಿಸ್ತಾಳೆ. ಅನಿ 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 ಪ್ಲೀಸ್ ಕಣೋ, ಬೇಡ ಕಣೋ, ಆಯ್ತು ಆಯ್ತು, ಇರೋ ಪ್ಲೀಸ್ 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 ಫೋನ್ ಮಾಡ್ತೀನಿ. ಅಣ್ಣ ತಮ್ಮ ಸಂಬಂಧ, ರಾಮಲಕ್ಷ್ಮಣ ಅವರು. ಅಣ್ಣ ತಮ್ಮ ಸಂಬಂಧ, ರಾಮಲಕ್ಷ್ಮಣರು. ರಾಮ ಲಕ್ಷ್ಮಣ ಆಗಿರೋ ನಿಮ್ಮನ್ನ ದುರ್ಯೋಧನ ಭೀಮರನ್ನಾಗಿ ಮಾಡದೆ ಹೋದ್ರೆ ನನ್ನ ಹೆಸರು ಚಂದ್ರಕಾಂತೆ ಅಲ್ಲ. ಅದಕ್ಕೆ ಅಷ್ಟು ಪ್ರೀತಿಯಿಂದ ಲೆಟರ್ ಬರ್ದಿದ್ದಾರೆ. ಏನ್ ಉತ್ತರ ಕೊಡ್ತೀಯ ಅಂತ ಕೇಳಿದ್ರೆ ಇಷ್ಟೊಂದು ಸತಾಯಿಸ್ಬೇಕಾ? ಪ್ಲೀಸ್ ಕಣೋ, ಬೇಡ ಕಣೋ, ಪ್ಲೀಸ್ ಹೇಳು. ಲೆಟ್ರು ಬರ್ದಿದ್ದಾಳ ಪ್ರೀತಿಯಿಂದನಾ? ಹಾಯ್ ಅಂಕಲ್, ಅಲ್ಲೇ ನಿಂತಿದ್ದೀರಾ, ಬನ್ನಿ ಇಲ್ಲಿ. ಅದೇನಿಲ್ಲ, ಊಟಕ್ಕೆ. ಮಾವ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಕೂತ್ಕೊಳ್ಳಿ. ಬೆಂಕಿ ಅಂತ ನನ್ನ ಮಗಳು ಇವನಿಗೆ ಪ್ರೇಮ ಪತ್ರ ಬರೀತಿದ್ದಾಳ. ಮಾವ ಒಬ್ರು ನೋಡಿ ಕಾಲು ಎಳಿದೇ ಇದ್ರೆ ಸಾಕು. ಈ ಅಂಕಲ್ನ ಹೇಗಪ್ಪ ಬದಲಾಯಿಸೋದು? ಸರ್ ಸರ್ ಪ್ಲೀಸ್ ಸರ್, 2 ದಿನ ಎಕ್ಸ್ಟೆನ್ಷನ್ ಟೈಮ್ ಕೊಡಿ ಸರ್, ದುಡ್ಡು ಕಟ್ಬಿಡ್ತೀನಿ, ಮಿಸ್ ಮಾಡಲ್ಲ. ಅದು ಹೇಗಾಗತ್ತಮ್ಮ? ನಿಮ್ಮಂತವ್ರಿಗೋಸ್ಕರ ನಾವು ಇನ್ಸ್ಟಾಲ್ಮೆಂಟ್ ಮೇಲೆ ಫೀಸ್ ಕಟ್ಸ್ಕೊಳ್ತೀವಿ. ಎಕ್ಸಾಮ್ ಹತ್ರ ಬರೋರ್ಗು ಟೈಮ್ ಕೊಡ್ತೀವಿ. ಇನ್ನೂ 2 ದಿನ ಅಂದ್ರೆ ಸಾಧ್ಯನೇ ಇಲ್ಲ. ಸರ್ ಸರ್ ಪ್ಲೀಸ್ ಸರ್, ಅವಳು ಫೀಸ್ಗೆ ಅಂತಾನೆ ಅಮೌಂಟ್ ರೆಡಿ ಮಾಡಿದ್ಲು, ಆದ್ರೆ ಯಾರೋ ಪಿಕ್ ಪಾಕೆಟ್ ಮಾಡಿದ್ದಾರೆ. ಹಣ ಕಳ್ಕೊಂಡಿದ್ದಾಳೆ. ಮನೇಲಿ ಬೇರೆ ಪರಿಸ್ಥಿತಿ ಸರಿ ಇಲ್ಲ, ಅದಕ್ಕೆ ಮತ್ತೆ ಹಣ ಕೇಳೋದಕ್ಕಾಗಲ್ಲ, ಅದಕ್ಕೆ ಹೇಳ್ತಿದ್ದಾಳೆ ಸರ್. ಇಲ್ಲಮ್ಮ, ನಾಳೆ ಅಷ್ಟೊತ್ತಿಗೆ ನಾನು ಬ್ಯಾಂಕ್ ಕಟ್ಟಬೇಕು. ಇಲ್ಲ ಅಂದ್ರೆ ಯಾಕೆ ಕಟ್ಟಿಲ್ಲ ಅಂತ ಡೈರೆಕ್ಟರ್ಸ್ ನನ್ನ ಕೇಳ್ತಾರೆ. ಐ ಆಮ್ ಹೆಲ್ಪ್ಲೆಸ್. ಸರ್, ನೀವು ಬ್ಯಾಂಕಿಗೆ ದುಡ್ಡು ಕಟ್ಟೋದು ನಾಳೆ ಅಲ್ವಾ? ಹಾಗಾದ್ರೆ ಪ್ಲೀಸ್ ಸರ್, ನಾಳೆವರೆಗೂ ಟೈಮ್ ಕೊಡಿ, ನಾ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ, ಪ್ಲೀಸ್ ಸರ್. ಸರಿ, ನೀನು ಇಷ್ಟೊಂದು ಬೇಡ್ಕೊಳ್ತಿದ್ಯಾ ಅಂದಮೇಲೆ ನನಗೂ ಬೇಡ ಅನ್ನಕ್ಕೆ ಮನಸ್ಸು ಬರ್ತಿಲ್ಲ. ಆದರೆ ಮಿಸ್ ಮಾಡಬಾರ್ದು, ನಾಳೆ ಅಷ್ಟೊತ್ತು ಕಟ್ಟಲೇಬೇಕು. ಇಲ್ಲ ಅಂದರೆ ನಾನೆಲ್ಲ ಅಮೌಂಟನ್ನ ಬ್ಯಾಂಕಿಗೆ ಕಟ್ಬಿಡ್ತೀನಿ, ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ನಿಂದು ಇನ್ನೊಂದು ವರ್ಷ ಹಾಳಾಗತ್ತೆ. ಇಲ್ಲ ಇಲ್ಲ ಸರ್, ಹಾಗಾಗಲ್ಲ, ಕಟ್ಬಿಡ್ತೀನಿ, ಮಿಸ್ ಮಾಡಲ್ಲ. ಥ್ಯಾಂಕ್ ಯು ಸರ್. ಮೀರಾ, ಫೀಸ್ ಹೇಗೆ ಕಟ್ತೀಯಾ? ಹೇಗೆ ಅಮೌಂಟ್ ಅರೇಂಜ್ ಮಾಡ್ತೀಯಾ? ಮಾನ್ಯ, ಈ ಬುಕ್ಸ್ ಎಲ್ಲ ನೀನು ಲೈಬ್ರರಿಗೆ ರಿಟರ್ನ್ ಮಾಡ್ಬಿಡು ಆಯ್ತಾ? ನಾನು ದುಡ್ಡನ್ನು ಅರೇಂಜ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಮೀರಾ ಮೀರಾ ಅಮೋರೆ, ಬದನೆಕಾಯಿ ಕೆಜಿಗೆ 40 ರೂಪಾಯಿ ಹೇಳಿದ್ರು. ನಾನು ಹಂಗೋ ಹಿಂಗೋ ಚೌಕಾಸಿ ಮಾಡಿ 20 ರೂಪಾಯಿ ಕೆಜಿ ಹಾಕ್ಸ್ಕೊಂಬಂದಿದ್ದೀನಿ. 20 ರೂಪಾಯಿಗೆ ಎಂತದ್ ಕೊಡ್ಬೇಕೋ ಅಂತದೇ ಕೊಟ್ಟಿದ್ದಾರೆ. ನೀನೇನಾದ್ರೂ ಇದನ್ನ ತರದೆ ಹೋಗಿದಿದ್ರೆ ಇವತ್ ಸಾಯಂಕಾಲ ಅಷ್ಟೊತ್ತಿಗೆ ಇದನ್ನ ಹಸುಗ್ ಹಾಕಿರೋರು. ನೋಡಿಲಿ.
ಕೆಜಿಗೆ 40 ರೂಪಾಯಿ ಕೊಡೋದಕ್ಕಿಂತ ಅಷ್ಟೋ ಇಷ್ಟೋ ಕೆಟ್ಟಿರೋ ಕಾಯನ್ನ ಕುಯ್ದು ಹಾಕಿದ್ರೆ ಎಷ್ಟೋ ಉಳಿತಾಯ ಆಗತ್ತೆ. ಆರೋಗ್ಯವಾಗಿರೋ ತಿನ್ಬೇಕಲ್ವಾ ಲಕ್ಷ್ಮಿ ಅಮ್ಮ? ನಿನ್ ಮನೆ ಆಗಿದ್ರೆ ಆಗೇನ್ ಮಾಡ್ತಿದ್ಯೋ? ಯಾರ್ದೋ ಮನೆ ದುಡ್ಡು ಆರೋಗ್ಯವಾಗಿರೋ ತಿಂದೆ ಇನ್ನೇನ್ ಮಾಡ್ತೀಯ? ಇದೇನೋ ಕೊತ್ತಂಬರಿ ಬೇರೆ ಇರ್ಲಿಲ್ವಾ? ಚೆನ್ನಾಗೇ ಇಲ್ಲ. ಏನಮ್ಮ ಈಗ ಅಂದ್ಬಿಟ್ರೆ? ಬೇರೆ ಕಡೆ ಕೊತ್ತಂಬರಿ ಸೊಪ್ಪಿಗೆ ಕೊಟ್ಟಿಗೆ 25 ರೂಪಾಯಿ ಹೇಳಿದ್ರು, ನಾನು 10 ರೂಪಾಯಿ ಕಟ್ ತಂದಿದ್ದೀನಿ. ಇಲ್ಲಿ ನೋಡಿಲಿ, ಬೇರೆ ಹತ್ರ ಇರೋ ಎಲೆ ಎಲ್ಲ ಕೊಳ್ತು ಹೋಗಿದೆ. ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಕೊಳ್ತು ಹೋಗಿರೋ ತಿನ್ನಕ್ಕಾಗತ್ತಾ? ಮಾ, ಕಡಲೆ ಬೀಜ ಏನ್ ರೇಟ್ ಆಗಿದೆ ಅಂತೀರಾ? ಕೆಜಿಗೆ 125 ರೂಪಾಯಿ. ಕಳೆದ 1-2 ವರ್ಷದ ಹಿಂದೆ 75 ರೂಪಾಯಿ ಇತ್ತು. ಸುಂದ್ರ, ತರಕಾರಿನೆಲ್ಲ ಫ್ರೆಶ್ ನೀರಲ್ಲಿ ತೊಳೆದಿಟ್ಟು ಆಮೇಲೆ ಎತ್ತಿಡೋಣ. ಆಯ್ತಮ್ಮರೆ. ಸುಂದ್ರಣ್ಣ, ದಿನಸಿ ಅಂಗಡಿ ಬಿಲ್ಲಲ್ಲಿ ಅದ್ರಲ್ಲಿ ಇರ್ಬೇಕು ನೋಡಿ ಮರೆ. ಇಲ್ಲ, ಇದರಲ್ಲಿ ಬರೀ ತರಕಾರಿ ಬಿಲ್ ಇದೆ ಅಷ್ಟೇ. ಇಲ್ಲೇ ಇತ್ತಲ್ಲ. ಎಲ್ಲೋಯ್ತು? ಎಲ್ಲೋ ಬಿದ್ದೋಗಿರ್ಬೇಕು ಮರೆ. ಸರಿ, ದಿನಸಿ ಅಂಗಡಿಲಿ ಎಷ್ಟು ಖರ್ಚಾಯ್ತು? ನನ್ ನೆನಪಿಲ್ಲ ಮರೆ. ಸುಂದ್ರಣ್ಣ, ಇಷ್ಟೊಂದು ಕೇರ್ಲೆಸ್ ಆಗಿದ್ರೆ ಹೇಗೆ? ಎಷ್ಟು ಖರ್ಚಾಯ್ತು ಅಂತ ಗೊತ್ತಿಲ್ಲ, ಬಿಲ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಇಷ್ಟೊಂದು ಬೇಜವಾಬ್ದಾರಿ. ಸಾವಿರ, ಅಷ್ಟೊಂದು ದೊಡ್ಡ ಅಮೌಂಟ್ನ ಒಂದಿನದಲ್ಲಿ ಹೇಗಪ್ಪ ಅರೇಂಜ್ ಮಾಡಲಿ? ಏನ್ ಮಾಡಲಿ? ಯಾರನ್ನು ಕೇಳಲಿ? ಅಮ್ಮಂಗೇನಾದ್ರೂ ಹೀಗಾಯ್ತು ಅಂತ ಹೇಳಿದ್ರೆ ಪಾಪ ತುಂಬಾ ನೊಂದ್ಕೊಂಡ್ಬಿಡ್ತಾರ. ಸಾಕು ಹತ್ರ ದುಡ್ಡು ಕೇಳೋಣ ಅಂದ್ರೆ ಅಲ್ಲಿ ಅಕ್ಕ ಬಾಯಿ ಬಂದಂಗೆ ಮಾತಾಡಿದಾರ. ಯಾರ ಹತ್ರ ಹೇಳಿ? ಅಷ್ಟು ದೊಡ್ಡ ಅಮೌಂಟ್ನ ಹೇಗಪ್ಪ ಅಡ್ಜಸ್ಟ್ ಮಾಡಲಿ? ಅಮ್ಮೋರೆ, ನಾನು ನಿಯತ್ತಾಗಿದ್ದೀನಿ ಅಮ್ಮೋರೆ. ನಾನು ಯಾವತ್ತೂ ಈ ಮನೆ ದುಡ್ಡು ತಿಂದಿಲ್ಲ. ದೇವರಣಿಗೂ ಚೀಟಿ ಕಳೆದೋಗಿದೆ. ಚೀಟಿ ಎಲ್ಲಾದ್ರೂ ಕಳೆದೋಯ್ತೋ ಅಥವಾ ನೀನೇ ಎಲ್ಲಾದ್ರೂ ಬಿಸಾಕಿದ್ಯೋ? ನಾನು ಯಾಕೆ ಆಗ ಮಾಡಲೆ ಮೊರೆ? ನನಗೆ ಸ್ವಲ್ಪ ನೆನಪಿರೋ ಪ್ರಕಾರ 850 ರೂಪಾಯಿ ಆಯಿತು. ಸ್ವಲ್ಪ ನೆನಪಿರೋ ಪ್ರಕಾರ ಅಂದ್ರೆ ಏನರ್ಥ? ಲೆಕ್ಕ ಪಕ್ಕ ಇರ್ಬೇಕಲ್ವಾ ಸುಂದ್ರಣ್ಣ? ಇಷ್ಟು ವರ್ಷ ಈ ಮನೆ ಕೆಲಸ ಮಾಡಿದ್ದೀನಿ, ಯಾವತ್ತು ಯಾರು ನನ್ನನ್ನು ಲೆಕ್ಕ ಕೇಳಿರ್ಲಿಲ್ಲ. ಹೇಳೋಕ್ಕೂ ಕೇಳೋಕ್ಕೂ ಇಲ್ಲಿ ಯಾರಾದ್ರೂ ಇದ್ರೆ ತಾನೆ ಯಾರ್ಯಾರಿಗೆ ಹೇಗ್ ಬೇಕೋ ಹಾಗೆ ನಡ್ಕೋತಿದ್ದಾರೆ. ಇದ್ರ ಅರ್ಥ ನೀನ್ ತಿಂತಿದ್ಯಾ ಅಂತ ಅಲ್ಲಪ್ಪ. ಲೆಕ್ಕ ಸರಿಯಾಗಿದ್ರೆ ನಿನ್ ಮೇಲೆ ಯಾರಿಗೂ ಅನುಮಾನ ಬರಲ್ವಲ್ಲ. ಲಕ್ಷ್ಮಿ ಅಮ್ಮ, ಸುಂದ್ರ ಯಾವತ್ತೂ ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಕಮ್ಮಿ ಮಾಡಿದವನಲ್ಲ. ಚೌಕಾಸಿ ಮಾಡಿ ಎಷ್ಟು ಉಳ್ಸಕ್ಕಾಗುತ್ತೋ ಅಂತ ನೋಡ್ತಾನೆ. ದಯವಿಟ್ಟು ಅವನ ಮೇಲೆ ಅನುಮಾನ ಪಡಬೇಡಿಮ್ಮ. ಅಮ್ಮ,
ನಾನು ಸುಂದರಣ್ಣನ ಮೇಲೆ ಅನುಮಾನ ಪಡ್ತಿದ್ದೀನಿ ಅಂತ ಯಾಕೆ ಅನ್ಕೋತೀರಾ? ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ಪ್ರತಿಯೊಂದಕ್ಕೂ ಲೆಕ್ಕ ಇಟ್ಟು ಮನೆನ ತೂಗಿಸ್ಕೊಂಡು ಹೋಗೋದು ರೂಢಿ ಆಗ್ಬಿಟ್ಟಿದೆ. ಯಾವುದ್ರಲ್ಲೂ ಅನವಶ್ಯಕವಾಗಿ ಹಣ ಪೋಲಾಗಬಾರ್ದಲ್ವಾ? ನಾವು ಮಾಡೋ ಪ್ರತಿ ಖರ್ಚಿಗೂ ಲೆಕ್ಕ ಇರಬೇಕು. ಕಷ್ಟಪಟ್ಟು ದುಡ್ದಿದ್ದನ್ನ ಇಷ್ಟಪಟ್ಟು ಖರ್ಚು ಮಾಡಬೇಕು. ಸೋರ್ ಹೋಗೋದನ್ನ ತಡಿಬೇಕಲ್ವಮ್ಮ? ಈಗ ನಾವು ಪ್ರತಿಯೊಂದಕ್ಕೂ ಲೆಕ್ಕ ಇಡ್ತಾ ಲಿಮಿಟಾಗಿ ಖರ್ಚು ಮಾಡ್ತಿದ್ರೆ ಒಂದು ತಿಂಗಳಿಗೆ ಮನೆ ಖರ್ಚಿಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ಸಾಲತ್ತೆ ಅನ್ನೋದು ಗೊತ್ತಾಗುತ್ತೆ. ಅನ್ನೆಸೆಸರಿ ವೇಸ್ಟ್ ಆಗ್ತಾ ಇದ್ರೆ ತಿಂಗಳ ತರಕಾರಿಯಲ್ಲೋ ದಿನಸಿಯಲ್ಲೋ ಉಳಿಸ್ಬೋದಲ್ವಾ? ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರೆ. ಈಗ ನಾವು ಒಂದೊಂದು ಪೈಸಾ ಉಳಿಸೋದು ನಮ್ಮ ಭವಿಷ್ಯಕ್ಕೆ ಸಹಾಯ ಆಗ್ಬೋದಲ್ವಮ್ಮ? ಎಷ್ಟು ಪ್ರಬುದ್ಧವಾಗಿ ಯೋಚನೆ ಮಾಡ್ತೀರಮ್ಮ ನೀವು. ಇಷ್ಟು ವಯಸ್ಸಾದ್ರೂ ಇಷ್ಟು ಚಿಕ್ಕ ವಿಷಯ ನನ್ನ ತಲೆಗೆ ಹೋಗಿರ್ಲಿಲ್ಲ. ನಾನು ಯಾವತ್ತೂ ಚಿಕ್ಕ ಚಿಕ್ಕ ಲೆಕ್ಕ ಇಟ್ಟೋಳೆ ಅಲ್ಲ. ಇನ್ಮೇಲೆ ನನ್ನ ಮಗಳು ಮನೆ ಜವಾಬ್ದಾರಿ ತಗೋತಾಳಲ್ವಾ, ಇನ್ನೆಲ್ಲ ಲೆಕ್ಕ ಪಕ್ಕ ಇರತ್ತೆ ಬಿಡಿ. ಅಹಲ್ಯಮ್ಮ ಹೇಳ್ತಾ ಇರೋದು ಸರಿಯಾಗಿದೆ. ಸುಂದ್ರ, ಇನ್ಮೇಲೆ ಬಿಲ್ಗಳನ್ನೆಲ್ಲ ಜೋಪಾನವಾಗಿ ತಂದಿಡು. ಸರಿ ಮೊರೆ, ಇನ್ಮೇಲೆ ಪೈಸೆಗೂ ಲೆಕ್ಕ ಕೊಡ್ತೀನಿ. ನಮ್ಮ ಅನಿಕೇತು ಅಳ್ದು ತೂಗಿ ಈ ಮನೆಗೆ ಬುದ್ಧಿವಂತ ಸೊಸೆನೆ ತಂದಿದ್ದಾನೆ. ಹೇ, 2 ಸ್ಪೆಷಲ್ ಚಾಯ್ ಕೊಡು. ಬಾರಮ್ಮ ಮೀರಾ, ಬಿಸಿ ಬಿಸಿ ಚಾಯ್ ಹೇಳಿದ್ದೀನಿ ಅಂದಾಗ ಎಲ್ಲಿ ನಿನ್ ಫ್ರೆಂಡ್ ಮಾನ್ಯನೇ ಕಾಣಿಸ್ತಾ ಇಲ್ಲ? ನಾನೊಬ್ಳೆ ಬಂದಿದ್ದೀನಿ ಅಂಕಲ್. ಹೌದಾ? ಹೇ, 1 ಸ್ಪೆಷಲ್ ಚಾಯ್ ಕ್ಯಾನ್ಸಲ್ಲು, ಒಂದೇ ಸಾಕು. ಮತ್ತೆ ನಮ್ಮ ಮೀರಾ, ಎಕ್ಸಾಮಿಗೆ ತಯಾರಿ ಹೇಗಿದೆ? ಅಲ್ಲ, ಈಗಿನ ಕಾಲದ ಮಕ್ಕಳು ತಿಂಡಿ ತಿನ್ನೋದಕ್ಕೆ ಬರೋರು, ಕಾಫಿ ಕುಡಿಯೋದಕ್ಕೆ ಬರೋರು ನಮ್ಮ ಹೋಟ್ಲನ್ನೇ ಸ್ಟಡಿ ರೂಮ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಟೇಬಲ್ ಮೇಲೆ ಪುಸ್ತಕ ಓದ್ತಾರೆ, ಟೇಬಲ್ ಮೇಲೆ ಪುಸ್ತಕ ಇಡ್ತಾರೆ. ವರ್ಷ ಪೂರ್ತಿ ಚೆನ್ನಾಗಿ ಓದಿದ್ರೆ ಈ ರೀತಿ ಹೋಟೆಲ್ ಸ್ಟಡಿ ಮಾಡ್ಬೇಕಾದ ಪರಿಸ್ಥಿತಿ ಬರ್ತಾ ಇತ್ತಾ? ಇಲ್ಲ ದಾಮಣ್ಣ. ಇದ್ಯಾಕಮ್ಮ ಹೀಗಿದೀಯಾ? ಯಾವಾಗ್ಲೂ ಅರಳು ಹೊರದಾಗೆ ಪಟ್ಪಟ ಅಂತ ಮಾತಾಡ್ತಾ ಇದ್ದೆ. ದಾಮಣ್ಣ, ಆಕ್ಚುಲಿ ನಾನು ನಿಮ್ ಹತ್ರ ಒಂದ್ ಸಹಾಯ ಕೇಳೋದಕ್ ಬಂದೆ. ಬೇರೆಯವ್ರ ಹತ್ರ ಹೆಲ್ಪ್ ಕೇಳೋಣ ಅಂದ್ರೆ ಮುಜುಗರ, ನಿಮ್ ಹತ್ರ ಕೇಳೋಣ ಅಂತ ಅನ್ಕೊಂಡೆ. ಆದ್ರೆ ಈಗ ಹೇಗ್ ಕೇಳಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅದಕ್ಕೆ ಯಾಕಮ್ಮ ಸಂಕೋಚ ಪಡ್ತಾ ಇದೀಯಾ? ಅದೇನ್ ಬೇಕು ಹೇಳು. ಅದು ನೀವೇನು ಅನ್ಕೋಬಾರ್ದು. ಇಲ್ಲ, ಹೇಳಮ್ಮ. ಅದು ಅಂಕಲ್, ನನ್ಗೆ ಅರ್ಜೆಂಟ್ ಆಗಿ 10,000 ರೂಪಾಯಿ ಬೇಕಿತ್ತು. ಏನು, 10,000ನಾ? ಧಾಮಣ್ಣ ಅಂಕಲ್, ಅರ್ಜೆಂಟ್ ಆಗಿ ಹಣ ಬೇಕಿತ್ತು. ಏನಮ್ಮ ಮೀರಾ, ತಮಾಷೆ ಮಾಡೋದಕ್ಕೆ ನಾನೇ ಸಿಕ್ಕಿದ್ನೋ ಹೇಗೆ? ಅಯ್ಯೋ ಅಂಕಲ್, ದೇವ್ರಾಣೆಗೂ ತಮಾಷೆ ಮಾಡ್ತಿಲ್ಲ ಅಂಕಲ್. ಅರ್ಜೆಂಟ್ ಆಗಿ 10,000 ರೂಪಾಯಿ ಬೇಕಿತ್ತು.